ಮಹಿಳೆಯರ ಸಬಲೀಕರಣಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಏನಿದೆ. ಈಗ ಗೃಹಲಕ್ಷ್ಮಿ ಯೋಜನೆ ಸದ್ಯ ತೃತೀಯ ಲಿಂಗಿಗಳಿಗೂ ಕೂಡ ತಲುಪ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ತೃತೀಯ ಲಿಂಗಿಯ ರಾಜ್ಯ ಸಂಚಾಲಕಿಯಾದಂತಹ ಪ್ರಣತಿ ಪ್ರಕಾಶ್ ಅವರು ಇದ್ರನ್ನು ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಮೊದಲನೇದಾಗಿ ಮಹಿಳೆಯರ ಸಬಲೀಕರಣಕ್ಕೆ ಅಂತೇಳಿ ಬಂದಂತಹ ಒಂದು ಯೋಜನೆ ಈಗ ನಿಮಗೂ ಕೂಡ ಬರ್ತಾ ಇದೆ, ಏನು ಅನ್ನಿಸ್ತಾ ಇದೆ? ನನಗೆ ತುಂಬಾ ಖುಷಿ ಆಗ್ತದೆ. ನನ್ನ ಪರಿಚಯ ಈಗಾಗಲೇ ಚಂದನ್ ಅವರು ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದರೆ ನಮಗೆ ಈಗಾಗಲೇ ಆಗಸ್ಟ್ ತಿಂಗಳಿಂದನೇ ಈ ಒಂದು ಫಲಾನುಭವಿಗಳಿಗೆ ನಾವು ಜಾರಿ ಆಗಬೇಕಿತ್ತು. ಬಟ್ ಅದು ಆಗಿರಲಿಲ್ಲ. ಎಲ್ಲ ಒಂದು 2-3 ಸರಿ ಮೀಟಿಂಗ್ ನಾನು ಕೇಳಿದೆ, ಈ ಥರ ಇಲ್ಲಿ ಗೃಹಲಕ್ಷ್ಮಿ ಬರಲಿಲ್ಲ. ಮತ್ತು ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿದೆ. ಶಕ್ತಿ ಯೋಜನೆ ಯಾವ ರೀತಿ ಆಗಿದೆ ಅಂದರೆ, ನಂದು ಆಧಾರ್ ಕಾರ್ಡಲ್ಲಿ ಏನಿದೆ ಅದರ್ಸ್ ಅಂತ ಇದೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಕೆಲವರು MSMಗಳಿದ್ದಾರೆ, ಜೋಗಪ್ಪಗಳು, ಅವ್ರು ಇನ್ನೂ ಅದರ್ಸ್ ಅಂತ ಮಾಡಿಸ್ಕೊಂಡಿಲ್ಲ. ಸೊ ಅವ್ರ ಮೇಲ್ ಅಂತನಿದೆ, ಆಗ ಅವ್ರಿಗೆ ಅಕ್ಸೆಪ್ಟ್ ಮಾಡ್ತಿಲ್ಲ, ಬಸ್ನಲ್ಲಿ ಕೇಳ್ತಿಲ್ಲ. ಆಮೇಲೆ ಎಲ್ಲ ಕಮ್ಯುನಿಟಿಯವ್ರು ಫೋನ್ ಮಾಡ್ಬಿಟ್ಟು ನನಗೆ ಬಸ್ ಡ್ರೈವರ್ ಕಂಡಕ್ಟರ್ ಹೇಳ್ಕೊಟ್ಬಿಟ್ಟು, ಮ್ಯಾಮ್ ಬಂದಿರಾ ಅಮ್ಮ, ಬಂದಿಲ್ಲ ಹೇಳಿದ್ರು. ನಾವು ಎಷ್ಟು ಅಂತ ಒಬ್ಬೊಬ್ಬರಿಗೆ ಹೇಳೋಕ್ಕಾಗುತ್ತೆ. ಅದಕ್ಕೆ ಸರ್ಕಾರ ನಮ್ಮ ಮೈಸೂರು ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಇದ್ದಿದ್ದಾರೆ ಟ್ರಾನ್ಸ್ಪೋರ್ಟ್ ಆಫೀಸರು, ಅವ್ರುಗಳಿಗೆ ಕರೆದು ಒಂದು ವರ್ಕ್ಶಾಪ್ ಮಾಡಬೇಕು. ಈ ಒಂದು ಶಕ್ತಿ ಒಂದು ಯೋಜನೆ ಬರೀ ಹೆಣ್ಮಕ್ಳಿಗೆ ಎಲ್ಲ ತೃತೀಯ ಲಿಂಗಿಗಳಲ್ಲಿ ನಮ್ಮದು ಕ್ಯಾಟಗರಿಗಳಿದೆ, MSM, ಮೇಲ್ ಸೆಕ್ಸ್, ಟ್ರಾನ್ಸ್ಜೆಂಡರ್, ಜೋಗಪ್ಪ, ಅವ್ರುಗಳಿಗೂ ಸಹ ಅನ್ವಯಿಸೋದೇನೋ ಒಂದು ವರ್ಕ್ಶಾಪ್ನ ಮಾಡಬೇಕು. ಲಾಸ್ಟ್ ಟೈಮು ಇದು ಪದ್ಮಾವತಿ ಬಂದಿದ್ದರು ಅಧ್ಯಕ್ಷರು ಬ್ಯಾಂಗ್ಳೂರಿಂದ. ಸೊ ಅವ್ರ ಹತ್ರ ನಾವು ಡಿಸ್ಕಷನ್ ಮಾಡಿದ್ದೀನಿ. ಆಯಿತು, ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಶಕ್ತಿ ಯೋಜನೆಗೂ MSMಗೂ ಸಿಗೋಗುತ್ತೆ. ಈ ಒಂದು ಗೃಹಲಕ್ಷ್ಮಿ ನನಗೆ ಪ್ರಥಮವಾಗಿ ಫಸ್ಟ್ ನನಗೆ ಬಂದಿದ್ದು. ಅದಾದ ನಂತರ ಎಲ್ಲ ನಮ್ಮ ಸಮುದಾಯದವ್ರಿಗೆ ಬಂತು. 4 ಗಂಟೆ 4:15 ಮೇಲೆ ಎಲ್ರಿಗೂ ಮೆಸೇಜ್ ಬಂತು. ಸೊ ಎಲ್ಲರೂ ಖುಷಿಪಟ್ಟದ ಜೊತೆಗೆ ನಾವು ಸರ್ಕಾರಕ್ಕೆ ನಾವು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೇ ನಮ್ಮ ಕೇಂದ್ರ ನಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲೆಲ್ಲ ನಾವು ಅದರ್ಸ್ ಅಂತ ಮಾಡ್ಕೊಂಡ್ವಿ. ಮೇಲು ಫೀಮೇಲ್ ಇದ್ದು ಅದರ್ಸ್ ಅಂತ ಮಾಡ್ಕೊಂಡ್ವಿ. ಇವಾಗ ನಮಗೆ ಯಾರು ನಮಗೇನು ಮಾತಾಡ್ಸೋ ಆಗಿಲ್ಲ. ಯಾಕಂದರೆ ನಾವು ಸ್ವಇಚ್ಛೆಯಿಂದ ನಾವು ಮಾಡ್ಕೊಂಡಿರೋ ಅಂಥದ್ದು ನಮಗೆ ನಮ್ಮದೇ ಆದ ಒಂದು ಬದುಕು ಐಡೆಂಟಿಫೈ ಗೊತ್ತಾಗಿದೆ. ಸೊ ಈ ಒಂದು 5 ಯೋಜನೆಗಳಲ್ಲಿ ನಮಗೆ ಒಂದು 3 ಯೋಜನೆ ನಮಗೆ ಅನುಷ್ಠಾನ ಆಗಿದೆ. ಅದ್ರಲ್ಲಿ ನಾವು ತುಂಬಾ ಖುಷಿ ಬರ್ತೀವಿ. ಅದ್ರ ಜೊತೆಗೆ ನಾವು ಸಿದ್ದರಾಮಯ್ಯನವ್ರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, DK ಶಿವಕುಮಾರ್ ಅವ್ರಿಗೆ. ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಬಸವರಾಜ್ ಇದ್ದಾರೆ, ಜಗದಮ್ಮ ಮೇಡಮ್ ಇದ್ದಾರೆ, ಅವ್ರ ಜೊತೆ ಇನ್ನೂ ಅರಸು ಸರ್ಗಳೆಲ್ಲ ಇದ್ದಾರೆ, ಅವರೆಲ್ಲ ನಮ್ಮ ಜೊತೆ ಗೂಡಿದ್ದಾರೆ. ಬಟ್ ಅವ್ರುಗಳೆಲ್ಲ ನಾವೊಂದು ಸಲಹೆ ಸೂಚನೆ ಮೇರೆಗೆ ನಾವೊಂದು ಇಷ್ಟೊಂದು ಬೆಳೆಯೋಕ್ಕೆ ಮತ್ತು ನಮಗೆ ಅವಕಾಶ ಆಯಿತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೇಡಮ್, ಅಂದರೆ 2,000 ಹಣ ಬರ್ತಾ ಇದೆ ಅಂತೇಳಿ ಸಾಕಷ್ಟು ಜನ ಹೋಳಿಗೆ ಮಾಡಿದ್ರು. ಆ ದುಡ್ಡುಗಳನ್ನೆಲ್ಲ ಕೂಡಿಟ್ಟು ಅವ್ರ ಮನೆಯವರಿಗೆ ಕಷ್ಟ ಆದಂಥ ಸಂದರ್ಭದಲ್ಲಿ ಕಷ್ಟಕ್ಕೆಲ್ಲ ಬಳಸ್ಕೊಳ್ತಾ ಇದ್ರು. ಸೊ ಈಗ 2,000 ರೂಪಾಯಿ ನಿಮಗೂ ಕೂಡ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದರಲ್ಲಿ. ಸೊ ಅದು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಉಪಯೋಗ ಮಾಡ್ಕೋತೀರಾ? ಹೇಗೆ? ಖಂಡಿತ ಉಪಯೋಗ ಆಗುತ್ತೆ. ಯಾಕಂದರೆ ನಾವು ಎಲ್ಲರ ಥರ ನಾವು ಜೀವನ ಮಾಡ್ತಾ ಇದ್ದೀವಿ. ನಮಗೂ ಎಲ್ಲರ ಥರ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಣ್ಣ ತಮ್ಮದಿದ್ದಾರೆ. ಅವ್ರುಗಳು ನಮಗೆ ಮಕ್ಕಳಿದ್ರೆ ಅವ್ರುಗಳ ಮಕ್ಕಳಿದ್ದಾರೆ, ಅವ್ರುಗಳಿಗೆ ಒಂದು ಇನ್ವೆಸ್ಟ್ ಮಾಡ್ತೀವಿ. ಅದು ನನ್ನ ಒಂದು ಆಸೆ ಏನಂದರೆ, ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದ್ರೆ, ನಮ್ಮ ಡ್ರಾಪಿಂಗ್ ಸೆಂಟ್ರ್ ಇಲ್ಲೇ ಇರೋದ್ರಿಂದ ನಾವು ಇಲ್ಲಿ ಈಗ ಕ್ರಿಸ್ಮಸ್ ಮಕ್ಕಳುಗಳಿಗೆ, ಈಗ ಕ್ರಿಸ್ಮಸ್ ಬರುತ್ತೆ, 21ನೇ ತಾರೀಕು ಫಂಕ್ಷನ್ ಇದೆ. ನನ್ನ ಒಂದು 2,000 ರೂಪಾಯಿ ಅವ್ರಿಗೆ ಸ್ವಲ್ಪ ಒಂದು ಸಹಾಯ ಮಾಡಿ ಚಿಕ್ಕದಾಗಿರೋಂಥ ಮಕ್ಳಿಗೆ ಉಪಯೋಗ ಆಗಂತ ವಸ್ತು ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ಮೊದಲನೇ ಇನ್ವೆಸ್ಟ್ ನಾನು ಅವ್ರಿಗೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೇಡಮ್, ಈ ವಿಚಾರ ಅಂದರೆ ತೃತೀಯ ಲಿಂಗಿಗಳು ಈಗಾಗಲೇ ಭಿಕ್ಷಾಟನೆ ಮಾಡಿ ಸ್ವಲ್ಪ ಜೀವನ ನಡೆಸ್ತಾ ಇರುವಂಥದ್ದು. ಈ 2,000 ರೂಪಾಯಿ ಬರ್ತಿರೋದ್ರಿಂದ ಅವರ ಒಂದು ಜೀವನಕ್ಕೆ ಅನುಕೂಲ ಆಗುತ್ತಾ? ಖಂಡಿತ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ವಯಸ್ಸಾಗಿರೋರು ಇದ್ದಾರೆ, ಮತ್ತು ಎಷ್ಟೋ ಜನ ಸೆಕ್ಸ್ ವರ್ಕ್ ಭಿಕ್ಷಾಟನೆ ಮಾಡಿದವರು ಇದ್ದಾರೆ. ಅವ್ರಿಗೆ 2,000 ರೂಪಾಯಿ ಬಂದರೆ ಅವ್ರ ಜೀವನಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಈಗ 800 ರೂಪಾಯಿ ಮಾಶಾಸನ ಬರ್ತಾ ಇದೆ. ಎಷ್ಟೋ ಜನ ಮೈತ್ರಿ ಯೋಜನೆಗೆ 800 ರೂಪಾಯಿ ಬರ್ತಾ ಇಲ್ಲ. ಈಗ 30,000 ರೂಪಾಯಿ ಅನುದಾನ ಕೊಡ್ತಾ ಇದೆ ಸರ್ಕಾರ. ಅದು ಯಾವುದೇ ರೀತಿ ಸಾಕಾಯ್ತಲ್ಲ. ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, 30,000 ರೂಪಾಯಿ ಕೊಟ್ಟರೆ ಸ್ವಾವಲಂಬಿಗೆ ಬದುಕೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಮಾಡೋಂಥ. ಮೊನ್ನೆ ಅಧ್ಯಕ್ಷರು ಬಂದಾಗಲೂ ನಾವು ಮಾತಾಡಿದ್ವಿ, ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿದರೆ. ಹಂಗೇನಾದರೆ ಇನ್ನೂ ಸಂತೋಷ. ಈ ಒಂದು 2,000 ರೂಪಾಯಿಂದ ಸಮುದಾಯಕ್ಕೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಭಿಕ್ಷಾಟನೆ ಮಾಡಿದ್ರೆ 300-500 ಸಿಗೋ ಜಾಗದಲ್ಲಿ ಇವ್ರಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿದ್ದಾಗ ಅವ್ರ ಜೀವನೋಪಾಯಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತಲೇ. ಅದಕ್ಕೆ ನಾನು ಸರ್ಕಾರಕ್ಕೆ, ನಮ್ಮ ಸಮುದಾಯದ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಒಟ್ಟಾರೆ ಎಷ್ಟು ಜನ ನಿಮ್ಮ ಸಮುದಾಯದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಮೇಡಮ್? ಎಷ್ಟು ಜನಕ್ಕೆ ಬಂದಿದೆ? ಇನ್ನು ಎಷ್ಟು ಜನಕ್ಕೆ ಬರಬೇಕಾಗಿದೆ? ಚಂದನ, ನಮ್ಮ ಸಮುದಾಯದಲ್ಲಿ ಒಟ್ಟು 1,200 ಜನ ನಮ್ಮ ಪಾಪ್ಯುಲೇಷನ್ ಇದೆ. ಬಟ್ 800 ಜನ ಆ್ಯಕ್ಟಿವ್ ಆಗಿದ್ದಾರೆ. ಯಾಕಂದರೆ MSMಗಳು, ಮೇಲ್ ಸೆಕ್ಸ್ ವರ್ಕರ್ ಎಲ್ಲ ಮುಂದೆ ಬರೋಣ. ನಮ್ಮಲ್ಲಿ ಒಂದು 800 ಜನ ಟ್ರಾನ್ಸ್ಜೆಂಡರು ಒಪ್ಪನಾಗ ಬರೋಂಥ ಕಮ್ಯುನಿಟಿಗಳಿದ್ದಾರೆ, ಜೋಗಮ್ಮಗಳಿದ್ದಾರೆ. ಅವ್ರುಗಳಲ್ಲಿ ಈಗ ಒಂದು 360 ಜನಕ್ಕೆ TG ಕಾರ್ಡ್ ಮಾಡಿಸಿದ್ದೀನಿ. ಇದು ಕಂಪಲ್ಸರಿ ಗೃಹಲಕ್ಷ್ಮಿ ಮಾಡಬೇಕಾದ್ರೆ TG ಕಾರ್ಡ್ ಮೇನ್ ಆಗಿರುತ್ತೆ. ಯಾಕಂದರೆ ಹೆಣ್ಮಕ್ಳುಗಳಿಗೆ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದು ಬೇಕಾಗುತ್ತೆ. ಬಟ್ ನಮಗೆ ಮೇನ್ ಅಂದರೆ ಟ್ರಾನ್ಸ್ಜೆಂಡರ್ ಕಾರ್ಡು ಜೊತೆಗೆ ಆಧಾರ್ ಕಾರ್ಡು 2 ಇದ್ದರೆ ನಮಗೆ ಈ ಗೃಹಲಕ್ಷ್ಮಿನ ಕ್ಲೀನಾಗಿ ನಾವು
ಅಪ್ಲೈ ಮಾಡ್ಬೋದು. ಅದು ಎಲ್ಲಿ ಮೈಸೂರಿನಲ್ಲಿ ಮಾಡ್ತಾಯಿದ್ರು ಅದೆಲ್ಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ನಮಗೆ ಕೋಡ್ ಕೊಟ್ಟಿರೋದೇ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ. ನಾವು ಅಲ್ಲಿನೇ ಹೋಗಿ ನೋಂದಣಿ ಮಾಡಬೇಕು, ನಮಗೆ ಅಕ್ಲಾಟ್ಮೆಂಟ್ ಕೊಡ್ತಾರೆ. ಮೇನ್ ಆಗಿ ಇದಕ್ಕೆ ಆಧಾರ್ ಕಾರ್ಡು ಮತ್ತು ಟ್ರಾನ್ಸ್ಜೆಂಡರ್ ಕಾರ್ಡು ಮತ್ತು ಒಂದು ಫೋಟೋ, ಅವ್ರದ್ದು ಫೋನ್ ಬೇಕು. ಫೋನ್ಗೆ OTP ಬರುತ್ತೆ, ಅದ್ರ ಮುಖಾಂತರ ಅವ್ರಿಗೆ ಈ ಸಬಲೀಕರಣ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇನ್ನು ತೃತೀಯ ಲಿಂಗಿಗಳು ಅಂದರೆ ಒಬ್ಬ ಪುರುಷನ ದೇಹದಲ್ಲಿರುವಂಥ ಒಂದು ಹೆಣ್ಣು. ಸೊ ಹೀಗಾಗಿ ಈ ಒಂದು ಶಕ್ತಿ ಯೋಚನೆಯಿಂದ ನಿಮ್ಮ ಸಮುದಾಯ ಬೆಳವಣಿಗೆ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ಆಗುತ್ತೆ. ಯಾಕಂದರೆ ಸರ್ಕಾರ ಬರೀ ಆಶ್ವಾಸನೆಗಳನ್ನೇ ಕೊಡ್ತಾ ಇದ್ದರೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಮಗೆ ಸರ್ಕಾರ ಅನುಕೂಲ ಕೊಟ್ಟರೆ ನಾವು ಸರ್ಕಾರದಲ್ಲಿ ಸಮಾಜದಲ್ಲಿ ಮುಂದಕ್ಕೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗಾಗಲೇ ನಿಮ್ಮ ಕಮ್ಯುನಿಟಿಲೂ ಕೂಡ ಸಾಕಷ್ಟು ಜನ ಈ ಒಂದು ಭಿಕ್ಷಾಟನೆ ಅಥವಾ ಸೆಕ್ಸ್ ವರ್ಕ್ನ ಬಿಟ್ಟು ಇವಾಗ ಅವ್ರದ್ದೇ ಆದಂಥ ಸ್ವಾವಲಂಬಿ ಜೀವನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಉದಾಹರಣೆಗೆ ಲಾಯರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಗುರುತಿಸ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಅದೇ ರೀತಿಯಾದಂಥ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ? ಚಂದ, ನಿಜ. ಯಾಕಂದರೆ ಸರ್ಕಾರ ನಮ್ಮನ್ನ ಒಬ್ಬರನ್ನ ಗುರುತಿಸಿದ್ರೆ ಸಾಲಲ್ಲ. ಸಮುದಾಯದವ್ರನ್ನ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ, ಯಾಕೆ ಅವ್ರು ಈ ಥರ ಆಗಿದೆ ಅನ್ನೋದನ್ನ ಗುರುತಿಸ್ಬೇಕು. ಅದು ಸಮಾಜ ಗುರುತಿಸೋಕ್ಕಾಗದ್ರೆ ನಮ್ಮ ಥರ ಸಂಘ ಸಂಸ್ಥೆಗಳಿಗೆ 7 ರೈನ್ಬೋ ಇದೆ, ಸ್ಪಂದನ ಇದೆ, ಅವ್ರಗಳ ಮುಖಾಂತರ ನಾವು ಗುರುತಿಸಿದ್ರೆ ಆಟೋಮೆಟಿಕ್ಕಾಗಿ ಸಮುದಾಯದವ್ರು ಮುಂದೆ ಬರ್ತಾರೆ. ಅವ್ರ ಕಷ್ಟಗಳನ್ನ ಹೇಳ್ಬೋದು. ಸಮಾಜದಲ್ಲಿ ಮುಖ್ಯವಾಗಿ ಬರೋಕ್ಕೆ ಇದು ತುಂಬಾ ಕಾರಣ ಆಗುತ್ತೆ. ಸೊ ಇವಿಷ್ಟು ಪ್ರಣತಿ ಪ್ರಕಾಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಮಲ್ರಾಮ್, ಇಂಡಿಯನ್ TV, ಮೈಸೂರು.